ಹಾಯ್ ಎಲ್ರಿಗೂ ನಮಸ್ಕಾರ. ಬದನೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮಗೆ ಬದನೆಕಾಯಿ ಬೇಕಾಗುತ್ತೆ. ಈ ರೀತಿ ಉದ್ದನೆ ಬದನೆಕಾಯಿ ಅಥವಾ ದಪ್ಪ ಬದನೆಕಾಯಿ ತೋರಿಸಿರೋ ಥರ ಉಪಯೋಗಿಸ್ಬೋದು. ದಪ್ಪ ಬದನೆಕಾಯಿ ಸಿಗಲಿಲ್ಲ ಅಂದರೆ ನೀವು ಈ ರೀತಿ ಉದ್ದನೆ ಬದನೆಕಾಯಿನ ಉಪಯೋಗಿಸಿ ಚೆನ್ನಾಗಿ ಎಣ್ಣೆ ಸವರಿ ಎಲ್ಲ ಕಡೆ ಚೆನ್ನಾಗಿ ಸುಡಬೇಕಾಗತ್ತೆ. ಬೆಂಕಿ ಮೇಲೆ ಒಂದು ಫ್ಲೇಮ್ ಇಟ್ಕೊಂಡು ಒಂದು ರೊಟ್ಟಿ ಮೇಕರ್ದು ಸುಟ್ಕೊಳ್ಳೋ ಅಂತ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಎಲ್ಲ ಕಡೆ ಸುಟ್ಕೊಳ್ಳಿ. ಎಷ್ಟು ಬದನೆಕಾಯಿ ಬೇಕೋ ಅಷ್ಟು. ಆ ಬದನೆಕಾಯಿ ಸುಡೋ ಟೈಮಲ್ಲಿ ನಾವು ಪಕ್ಕದಲ್ಲಿ ಒಂದು ಸ್ವಲ್ಪ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಟ್ ಸ್ವಲ್ಪನೇ ಮೆಣಸಿನ್ಕಾಯಿ, ಕರಿಬೇವು, ತುಂಬ ಸಿಂಪಲ್ ಆಗಿರೋ ಒಂದು ರೆಸಿಪಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗೋ ರೀತಿ ಫ್ಲೇವರ್ ಚೆನ್ನಾಗಿರುತ್ತೆ. ಹಸಿಗಿದ್ದಕ್ಕಿಂತ ರೋಸ್ಟ್ ಮಾಡಿಕೊಂಡ್ರೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು, ಹುಳಿ, ಹುಣಸೆ ಹುಳಿ ಇಷ್ಟನ್ನು ಸೇರಿಸ್ಕೊಂಡು ನಾವು ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಕೋರ್ಸ್ ಪೇಸ್ಟ್ ಮಾಡಿಕೊಂಡು ಸಣ್ಣದಾಗಿ ಚಿಟ್ಕೊಂಡಿರುವಂಥ ಈರುಳ್ಳಿನ ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಮಿಕ್ಸಿ ಹಾಕ್ಕೊಂಡಿರುವಂಥ ಐಟಮ್ನ ಎಲ್ಲ ಹಾಕ್ಕೊಂಡು ಸುಟ್ಟಿರೋ ಬದನೆಕಾಯಿನ ನಾವು ಸಿಪ್ಪೆ ತೆಕ್ಕೋಬೇಕಾಗುತ್ತೆ. ಚೆನ್ನಾಗಿ ನೋಡಿಕೊಂಡು ಹುಳ ಏನಾರು ಇದೆಯಾ ಅಂತ ನೀವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಸಿಪ್ಪೆ ತೆಗೆದ್ಮೇಲೆ ಒಳಗಡೆ. ನಂತರ ನೀವು ಇದನ್ನು ಕೈಯಲ್ಲಾಗಿ ನೀವು ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ಮಿಕ್ಸಿಗೆ ಒಂದೇ ಒಂದು ಪಲ್ಸ್ ಹಾಕಿ ಇದಕ್ಕೆ ಹಾಕ್ಕೋಬೋದು. ನೀವು ಏನು ಮಸಾಲೆ ಹಾಕ್ಕೊಂಡಿರ್ತಾರೆ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಸಿ ತೆಂಗಿನ ತುರಿನ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಎಲ್ಲ ನೋಡಿಕೊಂಡ್ರೆ ರೊಟ್ಟಿ, ಚಪಾತಿ, ಅನ್ನಕ್ಕೆ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ.